ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಗೂಗಲ್ ಆಡ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ, ಸೊ ದಟ್ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಯಾವ ಟಾಪಿಕ್ ಅಂತ ಹೇಳಿ ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ. ಬನ್ನಿ, ಜಾಸ್ತಿ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಆಡ್ಸ್ ಅಕೌಂಟಲ್ಲಿ ಗೂಗಲ್ ಆಡ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋಂತ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಈಗ ಗೂಗಲ್ ಆಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ನಾನು ಒಂದು ಸ್ಟ್ರಕ್ಚರಲ್ಲಿ ಇದೆ. ಏನೋ ಅಕೌಂಟ್, ಕ್ಯಾಂಪೇನ್, ಆ್ಯಡ್ ಗ್ರೂಪ್ಸ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್. ಇದನ್ನು ಬೇಸಿಕ್ ಗೂಗಲ್ ಅಕೌಂಟ್ ಸ್ಟ್ರಕ್ಚರ್. ಅಕಸ್ಮಾತ್ ಇದು ಗೊತ್ತಿಲ್ಲ ಅಂದರೆ ದಯವಿಟ್ಟು ನಾನು ವಿಡಿಯೋ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಆ ವಿಡಿಯೋನ ನೋಡಿ ಆ್ಯಂಡ್ ಗೂಗಲ್ ಆಡ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ಕ್ರಿಯೇಟ್ ಆಗುತ್ತೆ ಇನ್ ಡೀಟೇಲಾಗಿ ನಾನು ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ನಾವು ಗೂಗಲ್ ಆಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಒಂದು ಅಕೌಂಟ್ ಇರಬೇಕು, ರೈಟ್? ಆ ಅಕೌಂಟ್ ಏನೋ ಜಿಮೇಲ್ ಐ ಡಿ. ಓಕೆ, ನಮ್ಮ ಜಿಮೇಲ್ ಐ ಡಿ ಇರಬೇಕು. ಓಕೆನಾ? ಸೊ ಹೇಗೆ ಕ್ರಿಯೇಟ್ ಮಾಡೋಂತ ಇನ್ ಡೀಟೇಲಾಗಿ ಹೇಳ್ತೀನಿ. ಸೊ ನೀವು ಈ ಥರ ಗೂಗಲ್ ಹೋಮ್ ಪೇಜ್ಗೆ ಹೋಗಿ. ಓಕೆನಾ? ಸೊ ಇದು ಒನ್ ಆಫ್ ದ ವೇ. ಇಲ್ಲಿಂದನೇ ಹೋಗ್ಬೋದು. ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಗೂಗಲ್ ಆಡ್ಸ್ ಅಂತ ಸಿಗುತ್ತೆ. ಇದನ್ನು ಕ್ರಿಯೇಟ್ ಮಾಡ್ಬೋದು. ಆರ್ ಯು ಕ್ಯಾನ್ ಗೋ ಲೈಕ್ ಗೂಗಲ್ ಆಡ್ಸ್ ಅಕೌಂಟ್ ಆರ್ ಎನಿಥಿಂಗ್ ನೀವು ಟೈಪ್ ಮಾಡ್ಬೋದು. ಈ ಥರ ಒಂದು ಬರುತ್ತೆ. ಓಕೆನಾ? ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ, ರೈಟ್? ಸೊ ಈ ಥರ ಹೋಮ್ ಪೇಜಲ್ಲಿ ನೀವು ಗೂಗಲ್ ಆಡ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿಂದನೇ ಫಸ್ಟ್ ಸ್ಟೆಪ್ಪು. ಓಕೆನಾ? ಸೊ ಇಲ್ಲಿ ನೀವು ಅಕಸ್ಮಾತ್ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದಾಗ ನೀವು ಮೀಟಿಂಗ್ ಮೂಲಕ ಶೆಡ್ಯೂಲ್ ಮಾಡ್ಬೋದು. ಇದನ್ನು ನಿಮಗೆ ಅವ್ರ ಸಪೋರ್ಟ್ ಅವರು ನಿಮಗೆ ಹೇಳ್ಕೊಡ್ತಾರೆ, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಕ್ಯಾಂಪೇನ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ಇಲ್ಲಿ ನೀವು ಬೇಕಾದ್ರೆ ಯಾವ್ದು ಬೇಕೋ ರಿಸೋರ್ಸಸ್ನ ನೀವು ಸ್ಟಡಿ ಮಾಡ್ಬೋದು, ರೈಟ್? ಸೊ ಇನ್ನೊಂದು ಸ್ನೇಹಿತರೆ, ಇಲ್ಲಿ ಏನಂದರೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ, ಚೂಸ್ ಎ ಸೈನ್ ಅಪ್ ಆಫರ್ ಟು ಜಂಪ್ ಸ್ಟಾರ್ಟ್ ಎ ಫಸ್ಟ್ ಕ್ಯಾಂಪೇನ್. ಓಕೆನಾ? ಇನ್ನೊಂದು ಇಲ್ಲಿ ಏನಂತಿದ್ದಾರೆ ಅಂದರೆ, ಸೆಲೆಕ್ಟ್ ಅನ್ ಆಫರ್ ದಟ್ ಫಿಟ್ಸ್ ಯುವರ್ ಮಂತ್ಲಿ ಬಜೆಟ್ ಆರ್ ಸೈನ್ ಅಪ್ ವೆನ್ ಯು ರೆಡಿ. ಯು ವಿಲ್ ರಿಸೀವ್ ಯುವರ್ ಅಕೌಂಟ್ ಕ್ರೆಡಿಟ್ ಒನ್ಸ್ ಯು ಮೀಟ್ ದ ಮಿನಿಮಮ್ ಸ್ಪೆಂಡ್ ರಿಕ್ವೈರ್ಮೆಂಟ್ ಆಫ್ ದ ಆಫರ್ ಯು ಹ್ಯಾವ್ ಸೆಲೆಕ್ಟೆಡ್. ಇಲ್ಲಿ ಏನಂತಿದ್ದಾರೆ ಅಂದರೆ, ಎಷ್ಟೊಂದು ಸತಿ ನೀವು ಕೇಳಿರ್ಬೋದು, ಏನಂದರೆ ಗೂಗಲ್ ಆಡ್ಸೇ ನಮಗೆ ಕ್ರೆಡಿಟ್ ಮಾಡ್ತಾರೆ ದುಡ್ಡನ್ನ ಅಂತ. ಹೌದು, ಕ್ರೆಡಿಟ್ ಮಾಡ್ತಾರೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಏನಂದರೆ, ಫಾರ್ ಎಕ್ಸಾಂಪಲ್ 20,000 ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಈ 20,000 ನಿಮಗೆ ವಾಪಸ್ ಯಾವಾಗ ಬರೋದು ಗೊತ್ತಾ? ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ, ಗೂಗಲ್ ಆಡ್ಸ್ ಅಕೌಂಟ್ಗೆ ಹೋಗುತ್ತೆ. 20,000 ಯಾವಾಗ ಬರುತ್ತೆ ಅಂದರೆ, ನೀವು 20,000ನ ಯುಟಿಲೈಸ್ ಮಾಡಿದಾಗ ಇದು ಬರುತ್ತೆ. ಓಕೆನಾ? ಆಮೇಲೆ ಈಗಲೇ ಅಂದರೆ ಕರೆಕ್ಟಾಗಿ ತಿಳ್ಕೊಳ್ಳಿ, 20,000 ನಿಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ ಅಂದರೆ, ಈ 20,000ನ ನೀವು ಯುಟಿಲೈಸ್ ಮಾಡಿದಾಗ. ಓಕೆನಾ? ಸ್ಟಾರ್ಟಿಂಗಲ್ಲಿ ಫ್ರೆಶ್ ಆಗಿ ನೀವು ಅಕೌಂಟ್ ಸ್ಟಾರ್ಟ್ ಮಾಡಿದಾಗ, ರನ್ ಮಾಡೋಕ್ಕಾರೆ ಸ್ಟಾರ್ಟಿಂಗಲ್ಲಿ 20,000 ಹಾಕಲ್ಲ. ನಿಮ್ಮ ಕೈಯಾರೆ ನಿಮ್ಮ ಜೇಬಿಂದ 20,000 ಅಕೌಂಟಿಗೆ ಹಾಕಿದ ಮೇಲೇ, ಅದನ್ನು ಖರ್ಚು ಮಾಡಿದ ಮೇಲೇ 20,000 ನಮಗೆ ವಾಪಸ್ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ, 20,000, 40,000, 60,000 ಕ್ರೆಡಿಟ್. ಓಕೆನಾ? ಇಲ್ಲೂ ಕಂಡೀಷನ್ಸ್ ಇದೆ. ಸ್ಪೆಂಡ್ 20,000 ವಿತ್ ಗೂಗಲ್ ಆಡ್ಸ್ ಇನ್ ದ ಫಸ್ಟ್ 60 days ಟು ಅನ್ಲಾಕ್ ದ ಕ್ರೆಡಿಟ್, ರೈಟ್? ಇದು ಒಂದು ಕ್ಲೇಮ್, ರೈಟ್? ಸೊ ಇಲ್ಲಿ ನಾವು 20,000 ತಗೋಣ. 40,000, 60,000 ನಿಮ್ಮ ಎಷ್ಟು ಮೇಲೆ ಡಿಪೆಂಡ್ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ 20,000 ನಾನು ಸೆಲೆಕ್ಟ್ ಮಾಡಿದ್ದೀನಿ. ಕ್ಲೇಮ್ ನಾವು ಅಂತ ಸ್ಟಾರ್ಟ್ ಮಾಡ್ತೀನಿ. ಅಕೌಂಟ್ ಕ್ರಿಯೇಟ್ ಆಗ್ತಿದೆ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಮ್ಮ ಬಿಸ್ನೆಸ್ ನೇಮ್. ನಮ್ಮ ಬಿಸ್ನೆಸ್ ನೇಮು ಮಾರ್ಕೆಟಿಂಗ್ ಮನೆ. ಇದು ನನ್ನ ಅಕೌಂಟ್, ರೈಟ್? ಮಾರ್ಕೆಟಿಂಗ್ ಮನೆ ಅನ್ನೋದು ನನ್ನ ಒಂದು ಬಿಸ್ನೆಸ್ನ ಅಕೌಂಟು. ಅದಕ್ಕೆ ನಾನು ನೇಮ್ ಮಾಡಿದ್ದೀನಿ. ಓಕೆ, ನಿಮ್ಮ ಬಿಸ್ನೆಸ್ ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಹಾಕೋಬೋದು. ಸಿನ್ಸ್ ಹತ್ರ ವೆಬ್ಸೈಟ್ ಇಲ್ಲ, ನಾನೇನು ಮಾಡ್ತೀನಿ, ಸ್ವಿಚ್ ಟು ಎಕ್ಸ್ಪೋರ್ಟ್ ಮೋಡಿಗೆ ಹೋಗ್ತೀನಿ. ಸ್ವಿಚ್ ಟು ಎಕ್ಸ್ಪೋರ್ಟ್ ಮೋಡ್ ಹೋದರೆ ನನಗೆ ನಾರ್ಮಲ್ ಡ್ಯಾಶ್ಬೋರ್ಡ್ ಏನು ಸಿಗುತ್ತೆ ಅದೇ ಬರುತ್ತೆ. ನಾನು ಎಕ್ಸ್ಪೋರ್ಟ್ ಮೋಡ್ಗೆ ಹೋಗ್ತೀನಿ, ರೈಟ್? ಇಲ್ಲಿ ಏನಾಗುತ್ತೆ, ಗೂಗಲ್ ಆ್ಯಡ್ಸು ನಮಗೆ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಇಲ್ಲಿ ನಮಗೆ ಕ್ಯಾಂಪೇನ್ ರನ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ಸಿನ್ಸ್ ನಮಗೂ ಇನ್ನೂ ಪ್ಲ್ಯಾನಿಂಗ್ ನಡೀತಿರೋದ್ರಿಂದ ನಾವು ಯಾವ ಕ್ಯಾಂಪೇನು ಕ್ರಿಯೇಟ್ ಮಾಡ್ತಿಲ್ಲ. ನಮಗೆ ಆಪ್ಷನ್ ಇದೆ, ಏನಿದ್ರೆ ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ವಿತೌಟ್ ಅ ಕ್ಯಾಂಪೇನ್, ರೈಟ್? ಕ್ಲಿಕ್ ಮಾಡಿದ್ದೇನೆ, ರೈಟ್? ಇದು ಬಿಲ್ಲಿಂಗ್ ಸೆಕ್ಷನ್ ಸ್ನೇಹಿತರೆ. ಬಿಲ್ಲಿಂಗ್ ಸೆಕ್ಷನ್ನು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟೈಮ್ ಝೋನ್, ರೈಟ್? ಟೈಮ್ ಝೋನ್ ಒಂದು ಸತಿ ನೀವು ಸೆಟ್ ಮಾಡಿದ್ರೆ, ಬಿಲ್ಲಿಂಗ್ ಒಂದು ಸತಿ ಸೆಟ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಏನಕ್ಕೆ ಟೈಮ್ ಝೋನ್ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಏನೇ ರಿಪೋರ್ಟಿಂಗ್ ಇದ್ರೂ ಇಟ್ ವಿಲ್ ಬಿ ರೆಸ್ಪೆಕ್ಟ್ ಟು ದ ಇಂಡಿಯನ್ ಟೈಮಿಂಗ್, ರೈಟ್? US ಅಲ್ಲಿ ಒಂದು ಟೈಮಿಂಗ್ ಇದೆ, ಕೆನಡಾ ಒಂದು ಟೈಮಿಂಗ್ ಇದೆ, ಇಂಡಿಯಾ ಒಂದು ಟೈಮಿಂಗ್ ಇದೆ, ಆಫ್ರಿಕಾದ ಒಂದು ಟೈಮಿಂಗ್ ಇದೆ. ಎಲ್ಲ ನಿಮಗೆ ಟೈಮ್ ಝೋನ್ಸ್ ಅಂತ ಇರುತ್ತೆ. ಇದು ತುಂಬ ಕಾಮನ್ ಸೆನ್ಸ್. ನೀವು ದಯವಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ, ಬಿಲ್ಲಿಂಗ್ ಕಂಟ್ರಿ ಯಾವುದು, ಟೈಮ್ ಝೋನ್ ಏನು, ಇಂಡಿಯನ್ ಟೈಮ್, ಕರೆನ್ಸಿ ಯಾವುದು,
ಇಂಡಿಯನ್ ರುಪೀಸ್. ಓಕೆ, ಇದನ್ನೇ ನೀವು ದಯವಿಟ್ಟು ಸೆಲೆಕ್ಟ್ ಮಾಡಿ, ರೈಟ್. ಯಾಕೆ ಗೊತ್ತಾ, ಒಂದ್ಸತಿ ನೀವೇನಾದರೂ USA ಹಾಕ್ಬಿಟ್ರೆ ನಿಮ್ದು ಏನೇ ರಿಪೋರ್ಟಿಂಗ್ ಇದ್ರು ಇಟ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು USA ಟೈಮಿಂಗು. ಸೊ ದ್ಯಾಟ್ ಅಲ್ಲಿ ಕತ್ಲೆ ಇದ್ರೆ ಇಲ್ಲಿ ಬೆಳಗ್ಗೆ ನೀವು ಆಪ್ಟಿಮೈಸ್ ಮಾಡೋಕ್ಕಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಮೇಕ್ ಶ್ಯೂರ್ ನಿಮ್ಮ ಟೈಮ್ ಝೋನ್, ಬಿಲ್ಲಿಂಗ್ ಕಂಟ್ರಿ, ಕರೆನ್ಸಿ ಇಂಡಿಯನ್ ರುಪೀಸ್ ಇದೆ ಅಂತ ಅನ್ಕೋಣ, ರೈಟ್. ಇನ್ನೊಂದು ಆಪ್ಷನ್ ಇದೆ, ವಾಂಟ್ ಅ ಪರ್ಸನಲೈಸ್ ಗೈಡ್ ಫ್ರಮ್ ಗೂಗಲ್ ಆಡ್ಸ್ ಬೈ ಫೋನ್ ಮೆಸೇಜಿಂಗ್ ಆ್ಯಪ್, ಎಸ್ ಅಂತ ಕೊಡಿ. ಅಕಸ್ಮಾತ್ ಏನಾದರೂ ನಿಮಗೆ ಆಪ್ಷನ್ಸ್ ಬೇಕು ಹೆಲ್ಪ್ ಮಾಡೋಕ್ಕೆ ಸರ್ಟಿಫಿಕೇಟ್, ಎಸ್ ಅಂತ ಕೊಟ್ಟರೆ ಆಗುತ್ತೆ, ರೈಟ್. ನಾನು ಇಲ್ಲಿ ಕೊಡಲ್ಲ, ನನಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ರೈಟ್. ಸೊ ಇದು ನೆಕ್ಸ್ಟು ಸಬ್ಮಿಟ್. ಸೊ ನನ್ ಆಫ್ ಯುವರ್ ಆ್ಯಡ್ಸ್ ಆರ್ ರನ್ನಿಂಗ್ ಅಂತ ಇದೆ. ಇದನ್ನು ರಿಫ್ರೆಶ್ ಮಾಡ್ತೀನಿ ನಾನು. ರೈಟ್, ನೆಕ್ಸ್ಟ್. ಓಕೆ, ನಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಸಂದಿದೆ, ಕಂಗ್ರ್ಯಾಚುಲೇಷನ್ಸ್, ರೈಟ್. ಸೊ ಇಲ್ಲಿ ಏನಿದೆ, ಎಕ್ಸ್ಪ್ಲೋರ್ ಯುವರ್ ಅಕೌಂಟ್ ಅಂತ ಇದೆ. ಎಕ್ಸ್ಪ್ಲೋರ್ ಮಾಡೋಣ, ಇದನ್ನು ಹೈಡ್ ಮಾಡಿ, ರೈಟ್. ನಮ್ಮ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ ಸ್ನೇಹಿತರೆ, ರೈಟ್. ಇಲ್ಲಿ ಅಕೌಂಟಲ್ಲಿ ನಮ್ಗೆ ಇಲ್ಲಿದೆ ನೋಡಿ, ಇದು ನಮ್ಮ ID, ಗೂಗಲ್ ಆ್ಯಡ್ಸ್ ಅಕೌಂಟ್ ID. ಈ ID ತುಂಬ ಇಂಪಾರ್ಟೆಂಟು. ಈ IDಯಿಂದನೇ ನಿಮ್ಮ ಅಕೌಂಟು ಐಡೆಂಟಿಫೈ ಆಗುತ್ತೆ. ಅಕಸ್ಮಾತ್ ಏನಾದರೂ ನಾಳೆ ನಿಮ್ಮ ಕ್ಲೈಂಟ್ಸ್ ಆಗಲಿ ಇಲ್ಲ ನೀವು ಯಾರೋ ಅಕೌಂಟ್ ಆ್ಯಕ್ಸೆಸ್ ಕೊಡ್ತೀರಾ ಅಂದರೆ ಈ ಇಮೇಲ್ ID, ಈ ಅಕೌಂಟ್ ಮೇಲೇ ನೀವು ಆ್ಯಕ್ಸೆಸ್ ಕೊಡಬೇಕಾಗತ್ತೆ, ರೈಟ್. ಆ್ಯಕ್ಸೆಸ್ ಹೆಂಗೆ ಕೊಡೋದಂತ ನಾನು ಇಲ್ಲಿ ತೋರಿಸ್ತೀನಿ, ರೈಟ್. ಇಲ್ಲಿ ಅಡ್ಮಿನ್ ಸೆಕ್ಷನಿಗೆ ಬನ್ನಿ. ಅಡ್ಮಿನ್ ಸೆಕ್ಷನ್ ಅಂದರೆ ಆ್ಯಕ್ಸೆಸ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ, ಆ್ಯಕ್ಸೆಸ್ ಆ್ಯಂಡ್ ಸೆಕ್ಯೂರಿಟಿ ಕೊಡಿ. ಓಕೆ, ಇಲ್ಲಿ ಸದ್ಯಕ್ಕೆ ನಾನಿದ್ದೀನಿ ಬಿಕಾಸ್ ನಾನೇ ಈಗ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಕ್ಲಿಕ್ ಮಾಡಿ ಇಲ್ಲಿ ಇಮೇಲ್ ID ಕ್ರಿಯೇಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ನಂದಿಲ್ಲಿ ಒಂದು ಹಳೆ ಇಮೇಲ್ ID ಇದೆ, tejasgirish10@gmail.com ನನ್ನ ಇಮೇಲ್ ID, ರೈಟ್. ಆ್ಯಕ್ಸೆಸ್ ನಿಮಗೆ ಎಕ್ಸ್ಪೈರ್ ಆಗಬೇಕೋ ಬೇಡ, ನಾನು ನೆವರ್ ಸಿನ್ಸ್ ನಾನದೇ ಅಕೌಂಟ್ ಯೂಸ್ ಮಾಡಿದ್ದು ನಾನು ಮಾಡ್ತಿಲ್ಲ. ಇಲ್ಲಿ ನಿಮಗೆ ಆಪ್ಷನ್ ಇದೆ, ಇಮೇಲ್, ಬಿಲ್ಲಿಂಗ್, ರೀಡ್ ಓನ್ಲಿ, ಸ್ಟ್ಯಾಂಡರ್ಡ್ ಆ್ಯಕ್ಸೆಸ್, ಅಡ್ಮಿನ್ ಆ್ಯಕ್ಸೆಸ್. ಇಮೇಲ್ ಅಂದರೆ ಏನಾದರೂ ಅಕೌಂಟಲ್ಲಿ ಚೇಂಜಸ್ ಇದ್ದರೆ ಅದನ್ನು ಇಮೇಲ್ ಮುಖಾಂತರ ಮಾತ್ರ ಅವ್ರು ನೋಡಲಿ ಅಂತ, ರೈಟ್. ಸ್ನೇಹಿತರೆ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನೀವು ಅಕಸ್ಮಾತ್ ಏಜೆನ್ಸಿಗೆ ನಿಮ್ಮ ಅಕೌಂಟ್ ಕೊಡ್ತಿದ್ರ ಅಂದರೆ ಯು ಹ್ಯಾವ್ ಟು ಗಿವ್ ಆಲ್ ದಿಸ್ ಆ್ಯಕ್ಸೆಸ್, ಅಡ್ಮಿನ್ ಆ್ಯಕ್ಸೆಸ್. ಅಕಸ್ಮಾತ್ ಇಲ್ಲ ನಾನು ಸ್ಟಡಿ ಮಾಡೋಕ್ಕೆ ಅವ್ರಿಗೆ ಅಕೌಂಟ್ ಕೊಡ್ತೀನಿ ಅಂದರೆ ಸ್ಟ್ಯಾಂಡರ್ಡ್ ಆ್ಯಕ್ಸೆಸ್ ಕೊಡಿ. ಸೊ ದ್ಯಾಟ್ ಅಲ್ಲಿ ನಿಮಗೆ ರೀಡ್ ಓನ್ಲಿ ಆ್ಯಕ್ಸೆಸ್ ಅಂತ ಕೊಡಿ. ರೀಡ್ ಓನ್ಲಿ ಆ್ಯಕ್ಸೆಸ್ ಕೊಟ್ಟರೆ ಅವ್ರಿಗೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ, ಬರೀ ಅಕೌಂಟ್ ನೋಡ್ಬೋದು, ಚೇಂಜಸ್ ಮಾಡೋಕ್ಕಾಗೋದಿಲ್ಲ, ರೈಟ್. ಬಿಲ್ಲಿಂಗ್ ಆ್ಯಕ್ಸೆಸ್ ಅಂದರೆ ನಿಮ್ಮ ಫೈನಾನ್ಸ್ ಟೀಮ್ ಇರ್ತಾರಲ್ಲ ಅವ್ರಿಗೆ ಇದು ಆ್ಯಕ್ಸೆಸ್ ಸಿಗುತ್ತೆ. ಸೊ ಇಲ್ಲಿ ಅವರು ಕ್ರೆಡಿಟ್ ಮಾಡೋದಾಗಲಿ, ದುಡ್ಡೇನೋ ಖಾಲಿ ಆಗ್ತದೆ ಕ್ರೆಡಿಟ್ ಮಾಡ್ಬೋದು, ಅಂಥವ್ರಿಗೆ ಯೂಸ್ ಮಾಡ್ಬೋದು. ಇಮೇಲ್ ಓನ್ಲಿ ಅಂದರೆ ಹೇಳಿದ್ನಲ್ಲ, ಇನ್ನು ಚೇಂಜಸ್ ಇದ್ದರೆ ನಿಮ್ಮ ಅಕೌಂಟಲ್ಲಿ ದೇ ವಿಲ್ ಬಿ ಏಬಲ್ ಟು ಗೆಟ್ ಅ ನೋಟಿಫಿಕೇಶನ್ ಮೇಲ್. ಅಡ್ಮಿನ್ ಆ್ಯಕ್ಸೆಸ್ ಅಂದರೆ ನೀವು ಏನೇನು ಆ್ಯಕ್ಸೆಸ್ ಕೊಡ್ಬೋದು, ಏನೇನು ಫೀಚರ್ಸ್ ಯುಟಿಲೈಸ್ ಮಾಡ್ಕೋಬೋದು ಅದೆಲ್ಲ ಮಾಡ್ಬೋದು, ಎಡಿಟಿಂಗು, ಆಪ್ಟಿಮೈಸೇಷನ್ನು ಎಲ್ಲ ಮಾಡ್ಬೋದು. ಸೊ ಅಡ್ಮಿನ್ ಆ್ಯಕ್ಸೆಸ್ ಕೊಟ್ಟರೆ, ಸೆಂಡ್ ಇನ್ವಿಟೇಷನ್ ಕೊಟ್ಟರೆ ಅಲ್ಲಿ ನಿಮಗೆ ನಿಮ್ಮ ಇಮೇಲ್ ID ಯಾರು ಕೊಟ್ಟಿರ್ತಾರಲ್ಲ ಇದಕ್ಕೆ ಈ ಇಮೇಲ್ ID ಅಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ, ಹಾಯ್ ಏನೋ ಮಾರ್ಕೆಟಿಂಗ್ ಮನೆಯವರು ನಿಮಗೆ ಆ್ಯಕ್ಸೆಸ್ ಕೊಟ್ಟಿದ್ದಾರೆ, ದಯವಿಟ್ಟು ಆಕ್ಸೆಪ್ಟ್ ಮಾಡಿ ಅಂತ, ರೈಟ್. ಸಿನ್ಸ್ ಇಲ್ಲಿ ನಾನೇನು ಆಕ್ಸೆಪ್ಟ್ ಇದು ಕೊಡ್ತಿಲ್ಲ, ರೈಟ್. ಇಲ್ಲಿ ನಾನು ಕ್ಯಾಂಪೇನಿಗೆ ಬರ್ತೀನಿ, ಇದು ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಅಂತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಅರ್ಥ ಇದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ ಕೊಡಿ ಸ್ನೇಹಿತರೆ. ಆ್ಯಂಡ್ ಅಕಸ್ಮಾತ್ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಬಟನ್ನ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ದಯವಿಟ್ಟು ಕ್ಲಿಕ್ ಮಾಡಿ. ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಸದ್ಯದಲ್ಲೇ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಎಸ್ಪೆಷಲಿ ಫಾರ್ ಗೂಗಲ್ ಆ್ಯಡ್ಸ್ ಇನ್ ಕನ್ನಡ ಸದ್ಯದಲ್ಲೇ ಲಾಂಚ್ ಮಾಡ್ತಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಇರುತ್ತೆ, ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ. ಅಕಸ್ಮಾತ್ ಲಿಂಕ್ ಇಲ್ಲ ಅಂದರೆ ಫ್ಯೂಚರ್ ಡೇಸಲ್ಲಿ ನಾನು ಅದು ಲಿಂಕ್ನ ಹಾಕ್ತೀನಿ, ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡೋದನ್ನ ಮರಿಬೇಡಿ. ಅತಿ ಕಡಿಮೆ ಬೆಲೆಯಲ್ಲಿ ವಿತ್ ChatGPT ಇಂಟಿಗ್ರೇಟೆಡ್, ರೈಟ್. ಅದರಲ್ಲಿ ನಿಮ್ಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಇನ್ ಡೀಟೇಲ್ ಆಗಿ ನೀವು ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕಾಗಿಲ್ಲ, ವಿತ್ ಲಾಜಿಕ್ ನಾನು ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಹೋಪ್ ಈಗ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಆಗಿ ನಾನು ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.